ಕೊಲೆಗಾರ ಅನ್ನುವಂಥದ್ದು ನಿಮ್ಮ ಬಗ್ಗೆ ನೇರವಾಗಿ ಮಾಡಿದ್ರು ಅಂತ ಅದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೇರವಾಗಿ ಒಪ್ಕೊಂಡಿದ್ದಾರೆ. ನಾನು ಕೊಲೆಗಾರ ಅಂತ ಹೇಳಿದೆ. ಅವರು ರಾಹುಲ್ ಗಾಂಧಿ ಬಗ್ಗೆ ಮಾತನಾಡಿದ್ರು. ರಾಹುಲ್ ಗಾಂಧಿ ಡ್ರಗ್ ಅಡಿಕ್ಟ್ ಅಂತ ಹೇಳಿದ್ರು ರವಿಯವರು ಅನ್ನೋದು ಕೂಡ ಇದೆ. ನೀವು ನಿಮಗೆ ಹೇಗೆ ಕೊಲೆಗಾರ ಅಂತ ಹೇಳೋದು ತಪ್ಪು, ಅನಗತ್ಯವಾದಂಥ ಆರೋಪ ಮಾಡೋದು ತಪ್ಪು, ಅದೇ ರೀತಿ ನೀವು ರಾಹುಲ್ ಗಾಂಧಿ ಅವ್ರನ್ನ ಡ್ರಗ್ ಅಡಿಕ್ಟ್ ಹೇಳೋದು ಕೂಡ ತಪ್ಪಲ್ವಾ? ನೋಡಿ, ಒಂದೇನೆಂದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರನ್ನ ನರಹಂತಕ ಅಂತ ಕರೆದ್ರು. ನರಹಂತಕ ಅಂತ ಕರೆಯೋದು ಸರಿನಾ? ಒಂದು ತಪ್ಪಿಗೆ ಮತ್ತೊಂದು ನಿಮಗೆ ಪ್ರಶ್ನೆ ಇಲ್ಲ ಅಂದರೆ ಕರೆಯೋದು ಸರಿನಾ? ವೀರ್ ಸಾವರ್ಕರ್ ತನ್ನ ಬದುಕನ್ನು ದೇಶಕ್ಕೆ ಸಮರ್ಪಣೆ ಮಾಡಿದವರು, ಅವ್ರ ಕುಟುಂಬವನ್ನೇ ಕಳ್ಕೊಂಡವರು, ಅಂಥ ಪುಣ್ಯಾತ್ಮನ ಬಗ್ಗೆ ಪ್ರತಿನಿತ್ಯ ಹೇಗೆ ಮಾತಾಡ್ತಾರೆ ಹೇಳಿ? ಮೂರು ಆಯೋಗಗಳು ಗಾಂಧಿ ಹತ್ಯೆಗೂ RSSಗೂ ಸಂಬಂಧ ಇಲ್ಲ ಅಂತ ವರದಿ ಕೊಟ್ಟು, ಕೋರ್ಟ್ ನ್ಯಾಯಾಲಯ RSSಗಿನ ಪಾತ್ರ ಇಲ್ಲ ಅಂತ ಜಡ್ಜ್ಮೆಂಟ್ ಕೊಟ್ಟ ಮೇಲೆ ಗಾಂಧಿ ಹತ್ಯೆಯಾಗಿ 76 ವರ್ಷಗಳು ಕಳೆದರೂ ಗಾಂಧಿ ಹತ್ಯೆ ಆರೋಪವನ್ನು RSS ಮೇಲೆ ಬಹಿರಂಗವಾಗಿ ಮಾಡ್ತಾರಲ್ಲ, ಈ ಜನರ ಮನೆದೇವರು ಸುಳ್ಳಲ್ವಾ? ಇಂಥವ್ರ ಬಗ್ಗೆ ನೀವೇನು ಹೇಳ್ತೀರಿ ಹೇಳಿ? ನೀವೇನು ಹೇಳ್ತೀರಿ ಹೇಳಿ? ಅದು ಓಕೆ, ಬಟ್ ನಿಮ್ಮಿಂದ ಸಾಕಷ್ಟು ನಿರೀಕ್ಷೆಗಳಿಲ್ಲ. ನಾವೇ ನೀವೇನು ಹೇಳ್ತೀರಿ ನೋಡಿ? ಕೆಲವರು ಪ್ರಚೋದಿಸ್ತಾರೆ, ಆಮೇಲೆ ನಾವೇನು ಮಾಡಿಲ್ಲ ಅಂತ ಅಂದ್ಕೊಂಡು ಕೂತ್ಕೊಳ್ತಾರೆ. ನಾನು ಸೈದ್ಧಾಂತಿಕ ವಿಷಯ ಬಂದಾಗ ಸ್ವಲ್ಪ ಕಠೋರವಾಗಿರ್ತೀನಿ, ಆದರೆ ಕೆಟ್ಟ ಮನುಷ್ಯ ಕೆಟ್ಟದ್ದು ಮಾಡುವಂಥ ಮನಸ್ಥಿತಿಯವನಲ್ಲ. ಕೆಲವರು ಅಜೆಂಡಾನೇ ಕೆಟ್ಟದ್ದು ಮಾಡೋದಿರುತ್ತೆ. ಅಜೆಂಡಾನೇ ಕೆಟ್ಟದ್ದು, ಒಳ್ಳೇದು ಮಾಡಬೇಕು ಅಂತ ಇರೋದೇ ಇಲ್ಲ. ಲೂಟಿ ಹೊಡಿಬೇಕು ಅಂತಲೇ ರಾಜಕಾರಣಕ್ಕೆ ಬಂದಿರ್ತಾರೆ. ಇನ್ನೊಬ್ಬನು ಮನೆ ಹಾಳು ಮಾಡೋದೇ ಅವರ ಬೆಳಗಿನ ಚಿಂತನೆ ಆಗಿರುತ್ತೆ. ಆ ಥರದ ಸಾಲಿನ ರಾಜಕಾರಣಿ ನಾನಲ್ಲ. ನಿಮ್ಮ ಪ್ರತಿ ಮಾತನ್ನು ಕೂಡ ಸ್ವೀಕರಿಸ್ತಾನೆ. ಇವತ್ತು ನಿಮ್ಮ ಮೇಲೆ ಸಾಕಷ್ಟು ನಿರೀಕ್ಷೆಗಳು, ನಿಮ್ಮನ್ನು ಮುಂದಿನ ಭವಿಷ್ಯದಲ್ಲಿ ಒಂದು ನಾಯಕನಾಗಿ ಅನೇಕರು ಸಹಜವಾಗಿ ನಿಮ್ಮ ಕಾರ್ಯಕರ್ತರು ಕೂಡ ಅಂದ್ಕೊಂಡಿರ್ತಾರೆ, ನಿಮ್ಮ ಪಕ್ಷದ ಹಲವಾರು ಮಂದಿ ಅಂದ್ಕೊಂಡಿರ್ತಾರೆ. ಅಂದರೆ ನಿಮ್ಮನ್ನು ಆ ರೀತಿಯಾಗಿ ನೋಡ್ತಿರ್ತಾರೆ. ಈ ಒಂದು ಸಂದರ್ಭದಲ್ಲಿ, ಈ ರೀತಿಯಾದಂಥ ಘಟನೆ ಆದಂಥ ಸಂದರ್ಭದಲ್ಲಿ ರಾಜಕೀಯವಾಗೂ ಕೂಡ ಮೇಲ್ಪಂಕ್ತಿ ಹಾಕುವಂಥ ಜವಾಬ್ದಾರಿ ನಿಮ್ಮಂಥವ್ರಿಗಿದೆ ಅಂತ ನಾನು ಭಾವಿಸ್ತೀನಿ. ಈ ರೀತಿಯಾದಂಥ ಘಟನೆಗಳು ಮೇಲ್ಪಂಕ್ತಿ ಆಗತ್ತೆ ರವಿ ಅವರೇ? ಒಂದೇನೆಂದರೆ ಸುಧಾರಿಸ್ಕೊಂಡೋದು, ತಪ್ಪುಗಳನ್ನು ಕಡಿಮೆ ಮಾಡ್ಕೊಳ್ತಾ ತನ್ನನ್ನು ತಾನು ಅಪ್ಗ್ರೇಡ್ ಮಾಡ್ಕೊಳ್ಬೇಕಾಗಿರೋದು ಒಬ್ಬ ಬೆಳೆಯುವವನ ಜವಾಬ್ದಾರಿ. ಹಾಗಾಗಿ ನಾನು ಪ್ರತಿ ಸಂದರ್ಭಗಳಲ್ಲೂ ಕೂಡ ನನ್ನನ್ನು ನಾನು ಅಪ್ಗ್ರೇಡ್ ಮಾಡಿಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಿರ್ತೀನಿ. ಕೆಲವೊಮ್ಮೆ ಇಮ್ಮಿಡಿಯೇಟ್ ಅಪ್ಗ್ರೇಡ್ ಆಗ್ತೀನಿ, ಕೆಲವೊಮ್ಮೆ ಸತತ ಪ್ರಯತ್ನಗಳಿಂದ ಅಪ್ಗ್ರೇಡ್ ಆಗ್ತೀನಿ, ಕೆಲವು ಸರಿ ಸತತ ಪ್ರಯತ್ನ ಮಾಡಿಯೂ ಕೂಡ ಫೇಲ್ ಆಗ್ತೀನಿ. ಹೀಗೆ ನಡೆದಿರೋದೇ ಜೀವನ. ನಾನು ಪರಿಪೂರ್ಣ ಅಂತ ನಾನು ಹೇಳೋದಿಲ್ಲ. ಒಂದು ಹೇಳಬಲ್ಲೆ, ನಾನು ಕೆಟ್ಟವನಲ್ಲ, ಇನ್ನೊಬ್ಬರಿಗೆ ಕೆಟ್ಟದ್ದು ಬಯಸಿ ರಾಜಕಾರಣ ಮಾಡೋನಲ್ಲ. ಪರಿಪೂರ್ಣ ಆಗುವ ಪ್ರಾಮಾಣಿಕ ಪ್ರಯತ್ನ ಪ್ರತಿ ಹೆಜ್ಜೆಯಲ್ಲೂ ಮಾಡ್ತೀನಿ. ಆ ಮಾಡ್ತಾ ಬಂದಿರೋ ಕಾರಣಕ್ಕೋಸ್ಕರನೇ ಸಾರ್ವಜನಿಕ ಜೀವನದಲ್ಲಿ ಗೌರವ ಮತ್ತು ನಂಬಿಕೆಯನ್ನು ಉಳಿಸ್ಕೊಂಡಿದ್ದೀನಿ. ಆ ನಂಬಿಕೆ ಕಳ್ಕೊಂಡಿದ್ದರೆ ನೀವು ಹೇಳಿದ ಮಾತು ಅನ್ವಯ ಆಗ್ತಿತ್ತು. ನಾನು ನಂಬಿಕೆ ಉಳಿಸ್ಕೊಂಡಿದ್ದೀನಿ. ಇವತ್ತು ಕಾರ್ಯಕರ್ತರು ಈ ಪ್ರಮಾಣದಲ್ಲಿ ಸ್ಪಂದಿಸಿದ್ದು, ವಕೀಲರು ಆ ಪ್ರಮಾಣದಲ್ಲಿ ಬೆಂಬಲಕ್ಕೆ ನಿಂತಿದ್ದು, ನಮ್ಮ ಪಕ್ಷದ ಮುಖಂಡರುಗಳು ಒಂದಾಗಿ ಬೆಂಬಲಕ್ಕೆ ನಿಂತಿದ್ದು, ಏನೋ ಒಂದು ವಿಶೇಷವಾದ ಹಿನ್ನೆಲೆ ಇದೆಯಲ್ಲ. ರವಿ ಪಾರ್ಟಿ ವಿಷಯ ಬಂದಾಗ ರಾಜಿ ಆಗಲ್ಲ ಅನ್ನುವಂಥ ಒಂದು ನಂಬಿಕೆಯೂ ಇರ್ಬೋದಲ್ಲ. ರೈಟ್, ಪಕ್ಷದ ಕಾರ್ಯಕರ್ತರಲ್ಲಿ ಇದೆ. ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ನಿನ್ನೆ ಮತ್ತು ನೀವು ಹೇಳಿದ್ದನ್ನು ಸಲಹೆ ಅಂತ ನಾನು ಸ್ವೀಕಾರ ಮಾಡ್ತೀನಿ. ನಿಮ್ಮಿಂದ ನಾನು ನಿರೀಕ್ಷೆ ಮಾಡ್ತೀನಿ. ನನ್ನ ಒಂದು ಪ್ರಶ್ನೆ ಇದೆ, ನಾನು ಮುಗಿಸ್ಬಿಡ್ತೀನಿ. ನೀವು ಹೇಳಿದ್ದು ನಾನು ಸಲಹೆ ಅಂತ ಸ್ವೀಕಾರ ಮಾಡ್ತೀನಿ. ಇನ್ನಷ್ಟು ಪರಿಪೂರ್ಣನಾಗುವ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ನಾನು ಈ ಪ್ರಶ್ನೆ ಯಾಕೆ ಕೇಳಿದೆ ಅಂದರೆ ರವಿ ಅವರೇ, ನಿಮ್ಮಂಥ ನಾಯಕರು, ನಿಮ್ಮಂಥ ಲೀಡರ್ಗಳು ಈ ರೀತಿಯಂಥ ಘಟನೆ ಆದಂಥ ಸಂದರ್ಭದಲ್ಲಿ ನಿನ್ನೆ ಕೂಡ ಒಂದು ಹೈಕೋರ್ಟ್ ಒಂದು ಅಬ್ಸರ್ವೇಷನ್ ಮಾಡ್ತು. ನಾನು ಅಬ್ಸರ್ವೇಷನ್ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ದೂರು ಕೊಟ್ಟವರು ಅಥವಾ ಆರೋಪಿತರು ಇಬ್ಬರೂ ಕೂಡ ಶಾಸಕರೇ. ಇಂಥ ಒಂದು ಘಟನೆ ದುರಾದೃಷ್ಟಕರ, ನಿಜಕ್ಕೂ ಕೂಡ ವಿಷಾದನೀಯ ಅಂತಾರೆ. ಈ ಒಂದು ಕಾರಣಕ್ಕೋಸ್ಕರ ನಾನು ಹೇಳ್ತೀನಿ, ಈ ಕೋರ್ಟ್ ಅಬ್ಸರ್ವೇಷನನ್ನು ನೀವು ಕೂಡ ಸ್ವೀಕರಿಸ್ತೀರಾ ಅಂತ. ಒಂದೇನೆಂದರೆ, ದೂರಿನ ಆಧಾರದಲ್ಲಿ ಅಬ್ಸರ್ವೇಷನ್ ಮಾಡಿರ್ತಾರೆ ಕೋರ್ಟು. ಅವರಿಗೆ ದೂರಿನ ಆಧಾರದಲ್ಲಿ, ದೂರಿನ ಸತ್ಯಾಸತ್ಯತೆ ತನಿಖೆಯ ನಂತರನೇ ಗೊತ್ತಾಗಬೇಕಲ್ವಾ? ಸತ್ಯಾಸತ್ಯತೆ ತನಿಖೆಯ ನಂತರನೇ ಗೊತ್ತಾಗಬೇಕಲ್ಲ. ಅಬ್ಸರ್ವೇಷನ್ ದೂರಿನ ಆಧಾರದಲ್ಲಿ ಮಾಡಿರ್ತಾರೆ. ಪಬ್ಲಿಕ್ ಡೊಮೈನಲ್ಲಿ ಇದೆಯಾ? ಇಲ್ಲ. ರೆಕಾರ್ಡಲ್ಲಿ ಇದೆಯಾ? ಇಲ್ಲ. ಅವರ ದೂರಿನಲ್ಲಿದೆ. ತನಿಖೆ ನಂತರ ಗೊತ್ತಾಗಬೇಕು.
ಇದ್ರ ಜೊತೆಗೆ ರಾಜಕಾರಣಕ್ಕೆ ಮತ್ತೆ ವಾಪಸ್ ಬರೋದಾದ್ರೆ ನೀವು ಆರ್ ಎಸ್ ಎಸ್ ನಾಯಕರಿಗೆ ಸಾಕಷ್ಟು ಆರೋಪಗಳನ್ನು ಮಾಡಿದ್ರು. ಅನೇಕ ವಿಚಾರಗಳಲ್ಲಿ ಕಾಂಗ್ರೆಸ್ ನಾಯಕರು ಬಳಸಿದಂಥ ಪದಗಳು ಆರ್ ಎಸ್ ಎಸ್ ನಾಯಕರ ಬಗ್ಗೆ, ಸಾವರ್ಕರ್ ಬಗ್ಗೆ ನೀವು ಆಕ್ಷೇಪ ಮಾಡಿದ್ರಿ. ಇದರ ನಡುವೆ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಒಂದು ಮಾತನಾಡಿದ್ದಾರೆ. ಸಿ ಟಿ ರವಿ ಇರ್ಬೋದು, ಅಥವಾ ಪೋಕ್ಸೋ ಕೇಸ್ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ರೀತಿಯಾದಂಥ ಕೇಸ್ಗಳಾಗಿರುವಂಥ ಬಿ ಜೆ ಪಿ ನಾಯಕರು ಇರ್ಬೋದು, ಬಂದಿದ್ದಲ್ಲ ಆರ್ ಎಸ್ ಎಸ್ ಶಾಖಾ ಮಠದಿಂದ ಅಂತ. ನಿಮ್ಮ ಉತ್ತರ ಏನಿದಕ್ಕೆ? ಒಂದು ಮಾತು ಹೇಳಕ್ಕೆ ಬಯಸ್ತೀನಿ. ಖರ್ಗೆಯವರು ಶಾಖೆಗೆ ಬರಲಿ, ಪ್ರಿಯಾಂಕ್ ಖರ್ಗೆಯವರು ಕೆಟ್ಟದ್ದು ಏನು ಕಲಿಸ್ತಾರೆ ಅಂತ ಅನುಭವದಿಂದ ತಿಳ್ಕೊಳ್ಳಿ. ಆವಾಗ ಅವರಿಗೆ ಒಳ್ಳೆಯ ಸಂಸ್ಕಾರ ಸಂಘದಿಂದ ಸಿಗ್ತಾಯಿದೆ ಅನ್ನೋದು ಅರ್ಥ ಆಗುತ್ತೆ. ದೂರದಿಂದ ನೋಡಿದ್ರೆ ಅಥವಾ ಪೂರ್ವಾಗ್ರಹದಿಂದ ನೋಡಿದ್ರೆ ಅವ್ರಿಗೆ ಸಂಘ ಅರ್ಥ ಆಗೋಕ್ಕೆ ಸಾಧ್ಯ ಇಲ್ಲ. ಸಂಘಕ್ಕೆ ಯಾಕೆ ತಮ್ಮ ಬದುಕನ್ನು ಸಮರ್ಪಣೆ ಮಾಡ್ಕೊಂಡು ಪ್ರಚಾರಕರು ಹೊರಡ್ತಾರೆ? ಸ್ವಾರ್ಥ ಇದ್ದಿದ್ರು ಹೊಡೋರ? ನಿಜ, ಅವರು ಏನನ್ನ ದೃಷ್ಟಿ ಇಟ್ಕೊಂಡು ಹೇಳ್ತಾ ಇದ್ದಾರೋ ಅದು ಸಾರ್ವತ್ರಿಕವಾಗಿರೋದಲ್ಲ. ಸಂಘ ಸಂಸ್ಕಾರ ಕೊಡೋ ಕೆಲಸ ಮಾಡುತ್ತೆ. ಮತ್ತು ಒಂದು ಮಾತು ಹೇಳುತ್ತೆ, ಹಿತ್ತಾಳೆ ಪಾತ್ರೆಯನ್ನು ಪ್ರತಿನಿತ್ಯ ಬೆಳಗಬೇಕು. ಹಾಗೆ ಮನಸ್ಸು ಕೂಡ ಹಿತ್ತಾಳೆ ಪಾತ್ರೆ ಥರ, ಅದಕ್ಕೆ ಪ್ರತಿನಿತ್ಯ ಒಳ್ಳೆಯ ಸಂಸ್ಕಾರ ಸಿಗ್ತಾ ಇರಬೇಕು. ಹಾಗಾಗಿದ್ದರೆ ಮಾತ್ರ ಪರಿಪೂರ್ಣ ವ್ಯಕ್ತಿ ಆಗೋಕ್ಕೆ ಸಾಧ್ಯ. ಇಲ್ಲದೇ ಇದ್ದರೆ ಮನಸ್ಸಿಗೂ ಕಿಲು ಬಿಡುತ್ತೆ ಅಂತ. ಅದಕ್ಕೆ ಅವರೊಂದು ಸರಳ ಮಾರ್ಗವನ್ನು ಕೊಟ್ಟರು. ನಿತ್ಯ ಶಾಖೆ ಮನಸ್ಸಿಗೆ ಹಿಡಿದ ಕಿಲುವನ್ನು 24 ಗಂಟೆಗಳ ಕಾಲ ದೂರ ಇಡಬಲ್ಲದು. ನಿತ್ಯ ಶಾಖೆಗೆ ಯಾವ ಸ್ವಯಂ ಸೇವಕ ಬರ್ತಾನೆ, ಆ ಸ್ವಯಂ ಸೇವಕನ ಬಗ್ಗೆ ನಾನು 100% ಗ್ಯಾರಂಟಿ ಕೊಡ್ತೀನಿ ಅಂತ ನಮ್ಮ ಸರಸಂಘ ಚಾಲಕರಾಗಿದ್ದಂಥ ಗುರೂಜಿ ಗೋಳ್ವಲ್ಕರ್ ಹೇಳ್ತಾರೆ.